ಚಿಕ್ಕಮಗಳೂರಿನಲ್ಲಿ ದೇವಾಲಯಗಳ ಹುಂಡಿಗೆ ಕನ್ನ ಹಾಕಿದ್ದಾರೆ ಕದಿಮರು. ಮಂಕಿ ಕ್ಯಾಪ್ ಅನ್ನ ಧರಿಸಿಕೊಂಡು ಬಂದು ದೇವಾಲಯದ ಹುಂಡಿಯನ್ನೇ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಮೊನ್ನೆಯಷ್ಟೇ ಮಂಗಳೂರಿನಲ್ಲಿ ಸಿಸಿಟಿವಿ ಇದ್ರೂ ಕೂಡ ಹುಂಡಿಯಲ್ಲಿದ್ದಂತ ಹಣವನ್ನೇ ಎಗರಿಸಿಕೊಂಡು ಹೋಗಿದ್ರು. ಈಗ ಚಿಕ್ಕಮಗಳೂರಿನಲ್ಲಿ ದೇವಾಲಯದ ಹಣದ ಆ ಒಂದು ಹುಂಡಿ ಏನಿದೆ, ಕಾಣಿಕೆ ಹುಂಡಿ ಏನಿದೆ, ಅದನ್ನೇ ಎಗರಿಸಿಕೊಂಡು ಹೋಗಿದ್ದಾರೆ. ಮಂಕಿ ಕ್ಯಾಪ್ ಹಾಕೊಂಡು ಬಂದು ದೇವಾಲಯದ ಕಾಣಿಕೆ ಹುಂಡಿಯನ್ನ ಕಳ್ತನ ಮಾಡಿರೋದು. ಒಂದೇ ರಾತ್ರಿ 3 ದೇಗುಲಗಳಲ್ಲಿ ಕದಿಮರ ಕೈಚಳಕ ಆಗಿರೋದು. ಚಿಕ್ಕಮಗಳೂರಿನ ಕಡೂರು ಯಗಟಿಯಲ್ಲಿ ನಡೆದಂತಹ ಘಟನೆ. ಮಂಕಿ ಕ್ಯಾಪ್ ಗ್ಯಾಂಗ್ ಕಳ್ಳತನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ದೇಗುಲದ ಹೊರಾಂಗಣದಲ್ಲಿ ಇದ್ದಂತ ಹುಂಡಿಯನ್ನ ಕದ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೀಗ ಕಡೂರು ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ 2, ಯಗಟಿಯಲ್ಲಿ 1 ಕೇಸು ದಾಖಲಾಗಿದೆ. ಇನ್ನು ಸುರಪುರ ಗ್ರಾಮದಲ್ಲೂ ಕೂಡ ಕಳ್ಳತನ ಮಾಡೋದಕ್ಕೆ ಯತ್ನಿಸಿದ್ದಾರೆ ಗ್ಯಾಂಗ್. ನೋಡಿ, ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕಳ್ಳತನಗಳನ್ನ ತಡಿಬೇಕು ಅನ್ನುವಂಥ ಕಾರಣಕ್ಕೇನೆ ದೇವಾಲಯಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಸಿರೋದು. ಬಟ್ ಈ ರೀತಿಯಾಗಿ ನೋಡಿ, ಮಂಕಿ ಕ್ಯಾಪ್ ಅನ್ನ ಹಾಕೊಂಡು ಬಂದು ದೇವಾಲಯದಲ್ಲಿದ್ದಂಥ ಹುಂಡಿಯನ್ನೇ ಎಗರಿಸ್ಕೊಂಡು ಹೋಗಿದ್ದಾರೆ. ಯಗಟಿ ಕಡೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಈಗ ಪ್ರಕರಣ ದಾಖಲಾಗಿರುವುದು. ಒಂದೇ ದಿನದಲ್ಲಿ 3 ಕಡೆ ಇಂತಹ ಕಳ್ಳತನ ಮಾಡಿರುವಂಥ ಘಟನೆಗಳು ನಡೆದಿರೋದು. ಮತ್ತೊಂದು ಕಡೆ ಸುರಪುರ ಗ್ರಾಮದಲ್ಲೂ ಕೂಡ ಇದೇ ರೀತಿ ಕಳ್ಳತನ ಮಾಡೋದಕ್ಕಿಂತ ಯತ್ನಿಸಿದ್ದಾರಂತೆ. ಬಟ್ ಅದು ಸಕ್ಸಸ್ ಆಗಿಲ್ಲ. 3 ಕಡೆ ಮಾತ್ರ ಕಳ್ಳತನ ಮಾಡಿದ್ದಾರೆ. ಸದ್ಯಕ್ಕೆ ಆ ದೇವಾಲಯದ ಹುಂಡಿಯನ್ನ ಎತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಅಲ್ಲೇ ಇದ್ದಂಥ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಸಿಸಿಟಿವಿಗೂ ಕೂಡ ಕದಿಮರು ಡೋಂಟ್ ಕೇರ್ ಅಂತಿದ್ದಾರೆ. ಮಂಕಿ ಕ್ಯಾಪ್ ಹಾಕೊಂಡು ಬರ್ತಾರೆ, ಮುಸುಕುದಾರಿಯಾಗಿ ಬರ್ತಾರೆ. ಒಟ್ನಲ್ಲಿ ದೇವಸ್ಥಾನದ ಹುಂಡಿಯನ್ನು ಕೂಡ ಬಿಡೋದಿಲ್ಲ. ಈ ರೀತಿಯಾಗಿ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಇವರನ್ನ ಹಿಡಿಬೇಕು ಅಂತ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಒಂದೇ ದಿನ 3 ಕಡೆ ಕಳ್ಳತನ ಆಗಿರೋದ್ರಿಂದ ಪೊಲೀಸರಿಗ ಮತ್ತಷ್ಟು ತಂಡಗಳನ್ನು ರಚನೆ ಮಾಡಿಕೊಂಡು ಇವ್ರನ್ನ ಹುಡುಕ್ಬೇಕಾಗಿದೆ. ಅಂದರೆ ಅವರು ಮುಸ್ಕ್ ಹಾಕೊಂಡು ಅಥವಾ ಈ ರೀತಿ ಕ್ಯಾಪ್ ಹಾಕೊಂಡು ಬಂದಾಗ ಅವ್ರನ್ನ ಗುರುತು ಪತ್ತೆ ಹಚ್ಚೋದೇ ಬಹಳ ಸವಾಲಿನ ಕೆಲಸ.